ಎಲ್ಲ ಕರ್ನಾಟಕದ ಜನತೆಗೆ ನಮಸ್ಕಾರಗಳು. ಇಂದು ಭಾರತ ಸಂವಿಧಾನವನ್ನ ಜಾರಿಗೊಳಿಸಿ 77 ಸಂಕ್ರಮಣಗಳನ್ನು ದಾಟಿದೆ. 77 ವರ್ಷಗಳನ್ನು ದಾಟ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಈ ಗಣರಾಜ್ಯೋತ್ಸವ ಅಂದರೆ ಏನು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಬಹಳ ಮಂದಿಗೆ ಗಣರಾಜ್ಯೋತ್ಸವ ಏನು ಅನ್ನೋದು ಗೊತ್ತಿಲ್ಲ. ಇದು 1950 ಜನವರಿ 26ರಂದು ನಮ್ಮ ಸಂವಿಧಾನವನ್ನ ಜಾರಿಗೊಳಿಸಿದಂತ ದಿನ. ಹಾಗಂದ್ರೆ ಏನು? ಹಾಗಂದ್ರೆ ಈ ಹಿಂದೆ ಭಾರತದಲ್ಲಿ ಎಷ್ಟೊಂದು ರಾಜಮನೆತನಗಳು, ರಾಜ ಒಡೆತನಗಳು ಈ ಭಾರತ ಉಪಖಂಡವನ್ನ ಆಳ್ತಾ ಇದ್ವು. ಅವೆಲ್ಲವೂ ಕೂಡ ಸ್ವತಂತ್ರವಾಗಿದ್ವು. ಸ್ವತಂತ್ರವಾದ ನಾಣ್ಯಗಳನ್ನ ಜಾರಿಗೊಳಿಸ್ಕೊಂಡಿದ್ವು. ಸ್ವತಂತ್ರವಾದ ಸೇನೆ ಇದ್ವು. ಆಡಳಿತವನ್ನ ಮಾಡ್ತಾ ಇದ್ವಿ. ಆಯಾ ಪ್ರಾದೇಶಿಕ ಅನ್ವಯವಾಗಿ, ಸಮುದಾಯವಾರವಾಗಿ ಅನೇಕ ನಿಯಮಾವಳಿಗಳನ್ನ ಅವರು ಅಳವಡಿಸಿಕೊಂಡು ಆ ಪ್ರಕಾರವಾಗಿ ರಾಜ್ಯಾಡಳಿತವನ್ನ ನಡೆಸ್ತಾ ಇದ್ದಂತ ಸಂದರ್ಭ ಅದು. ನಮ್ಮ ಭಾರತದ ರಚನೆ ಹಾಗೂ ಪೂರ್ವದಲ್ಲಿ ಸುಮಾರು ಈ ತರದ 560ಕ್ಕೂ ಹೆಚ್ಚು ದೇಶಿ ಸಂಸ್ಥಾನಗಳಿದ್ವು. ಇವು ಬ್ರಿಟಿಷ್ ಅಧೀನವಾಗಿ ಕೆಲವಾರು ಪರೋಕ್ಷವಾದ ಆಡಳಿತಕ್ಕೆ ಒಳಪಟ್ಟಿದ್ವು. ನೇರವಾಗಿ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಂತ ಪ್ರದೇಶಗಳು ಸಹ ಇದ್ವು. ಇದು ಒಂದು ಸಂದರ್ಭ. ಆದರೆ ಪ್ರಾಚೀನ ಭಾರತದ ಸಂದರ್ಭದಲ್ಲಿ ಧರ್ಮದಿಂದ ನಡೆದುಕೊಳ್ಳುವಂತ ಒಂದು ಪ್ರವೃತ್ತಿ, ಶಾಸ್ತ್ರಗಳು, ಸಂಪ್ರದಾಯಗಳು, ಹೀಗೆ ಇವು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ನಿಯಮಗಳನ್ನ ರೂಪಿಸ್ಕೊಳ್ತಾ ಆಳ್ವಿಕೆಯನ್ನ ನಡೆಸ್ತಾ ಇದ್ದಂತ ಸಂದರ್ಭ. ಬಹುತೇಕ ಸಂದರ್ಭಗಳಲ್ಲಿ ರಾಜರ ಮುತುವರ್ಜಿಗಳ ಹಿನ್ನೆಲೆಯಲ್ಲಿ ಒಳ್ಳೆಯದು ಜನಗಳಿಗೆ ಆಗುವಂತದ್ದಿದೆ. ಹೀಗೆ ರಾಜರುಗಳು ದೇವಾಲಯಗಳನ್ನ, ಕೆರೆಕಟ್ಟೆಗಳನ್ನ, ಜನಗಳಿಗೆ ಅನುಕೂಲವಾದಂತ ವಿಧಾನಗಳನ್ನ ತಮ್ಮ ಯೋಚನೆಗಳಿಗೆ ಅನುಗುಣವಾಗಿ ಅದು ಸಾಗ್ತಾ ಇದ್ದಂತ ಒಂದು ಪ್ರವೃತ್ತಿಯಾಗಿತ್ತು. ಹೀಗೆ ಈ ತರದ ಒಂದು ಕ್ರಮವನ್ನ ಬ್ರಿಟಿಷ್ ಚರಿತ್ರಕಾರರು ಎನ್ಲೈಟೆಂಡ್ ಡೆಸ್ಪಾಟಿಸಮ್ ಅಂತ ಕರೆದ್ರು. ಅಂದ್ರೆ ನಿರಂಕುಶ ಪ್ರಭುಗಳಾಗಿದ್ರು, ಆದ್ರೆ ಆದ್ರೂ ವಿವೇಚಿತವಾಗಿದ್ರು. ಹಾಗಾಗಿ ಜನಪರವಾದಂತ ಕೆಲಸಗಳನ್ನ ಅವರು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅನ್ನುವಂತ ಅಂಶಗಳು ಇದರಿಂದ ವ್ಯಕ್ತವಾಗುತ್ತೆ. ನಂತರದ ದಿನಗಳಲ್ಲಿ ಮುಸಲ್ಮಾನರ ಪ್ರವೇಶ ಆದ ನಂತರ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳು ಪ್ರವೇಶ ಆಯಿತು. ಮುಸ್ಲಿಂ ಸಮುದಾಯಗಳಿಗೆ ನಿರ್ದಿಷ್ಟವಾದಂತ ನಿಯಮಾವಳಿಗಳು ಅನುಷ್ಠಾನವಾದವು. ಇಲ್ಲಿದ್ದಂತ ದೇಶಿ ಜನರಿಗೆ ಸಂಬಂಧಪಟ್ಟಾಗೆ ಇದುವರೆಗೂ ಸಾಂಪ್ರದಾಯಿಕವಾದಂತ ಅಂಶಗಳು ಮುಂದುವರಿತಾ ಬಂದವು. ಅದರ ಜೊತೆಗೆ ಕೆಲವಾರು ನಿಬಂಧನೆಗಳನ್ನು ಕೂಡ ಮುಸಲ್ಮಾನರು ಈ ಎಲ್ಲ ತಮ್ಮ ಅಧೀನ ಜನತೆಗಳ ಮೇಲೆ ವಿಧಿಸಿದ್ದಿದೆ. ಇವರ ನಂತರದಲ್ಲಿ ಬ್ರಿಟಿಷರು ಬಂದ್ರು. ಅವರ ಜೊತೆಗೆ ಇಂಗ್ಲಿಷ್ ಭಾಷೆ ಸಹ ಬಂತು. ಇಂಗ್ಲಿಷ್ ಭಾಷೆ ಇಂಗ್ಲಿಷ್ ಕಾನೂನಿನ ವ್ಯವಸ್ಥೆಯನ್ನ ಪರಿಚಯಿಸ್ತಾ ಬಂತು. ಅನೇಕ ವಿಚಾರಗಳಲ್ಲಿ ತಾವು ಹಸ್ತಕ್ಷೇಪವನ್ನ ಮಾಡ್ತಾ ಇಲ್ಲಿದ್ದಂತ ಸಂಪ್ರದಾಯಗಳನ್ನ ಅವರು ಪ್ರಶ್ನಿಸ್ತಾ ಸುಧಾರಣೆಯನ್ನ ಮಾಡುವಂತ ಒಂದು ಸಂದರ್ಭಗಳು ಭಾರತೀಯರ ಜೊತೆಯಲ್ಲೇ ಅದು ಸಾಕ್ತಾ ಬಂದವು. ಹೀಗೆ ಆರಂಭವಾದಂತ ಒಂದು ಪ್ರಯತ್ನ 1857ರ ದಂಗೆ, ಪ್ರತಿರೋಧ,
ಸ್ವಾತಂತ್ರ್ಯ ಹೋರಾಟ ಅಂತ ಹೀಗೆ ನಾನಾ ರೂಪದಲ್ಲಿ ಈ 1857ರ ಹೋರಾಟವನ್ನ ಚಿತ್ರಿಸಲಾಗಿದೆ. ಆ ಸಂದರ್ಭದ ನಂತರದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ 1867ರ ಕೌನ್ಸಿಲ್ಸ್ ಆಕ್ಟ್ ಅನ್ನ ಜಾರಿಗೊಳಿಸ್ತಾರೆ. ಆ ಕೌನ್ಸಿಲ್ ಆಕ್ಟ್ ಅನ್ನ ಜಾರಿಗೊಳಿಸುವ ಕಾರಣ ಮೊಟ್ಟ ಮೊದಲನೆಯ ಬಾರಿಗೆ ಭಾರತೀಯರನ್ನೂ ಕೂಡ ತಾವು ತರುವಂತ ಬದಲಾವಣೆಗಳಿಗೆ ಅವರು ಕೂಡ ಭಾಗಿತ್ವರಾಗಿದ್ದಾರೆ ಅನ್ನುವಂಥದ್ದನ್ನ ಚಿತ್ರಿಸ್ಲಿಕ್ಕೋಸ್ಕರ 1857ರ ದಂಗೆಯಂತಹ ಒಂದು ಆ ಪ್ರಯತ್ನಗಳು ಮತ್ತೆ ಜರುಗಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಭಾರತೀಯರನ್ನ ಸೇರಿಸಿ ಆಡಳಿತವನ್ನ ನಡೆಸುವಂತ ಒಂದು ಕೆಲಸ ಪ್ರಾರಂಭವಾಗುತ್ತೆ. ಅಲ್ಲಿಂದ ಮುಂದಕ್ಕೆ 1892ರ ಕಾಯ್ದೆ, ಅದು ಕೂಡ ಇನ್ನೂ ಹೆಚ್ಚು ಭಾರತೀಯರನ್ನ ಸೇರಿಸಿಕೊಳ್ಳುವಂತ ಒಂದು ಪ್ರಯತ್ನ ಆಗಿತ್ತು. 1909ರಲ್ಲಿ ಸಮುದಾಯವಾರು ಮುಸಲ್ಮಾನರಿಗೆ ವಿಶೇಷವಾಗಿ ಚುನಾವಣೆಗಳನ್ನ ಏರ್ಪಡಿಸಲಾಗುತ್ತೆ. ಇಲ್ಲಿ ಮುಸಲ್ಮಾನರು ಆಯ್ಕೆ ಮಾಡಿಕೊಳ್ಳುವಂತ ಜನರಿಗೆ ಹಕ್ಕನ್ನ, ಮತದಾನದ ಹಕ್ಕನ್ನ ನೀಡಲಾಯಿತು. ಇದ್ರ ಪೂರ್ವದಲ್ಲಿ 1861, 1892ರ ಸಂದರ್ಭದಲ್ಲಿ ಹೀಗೆ ಭಾರತೀಯರನ್ನ ಸೇರ್ಪಡಿಸಿಕೊಳ್ಳುವಂತ ಸಂದರ್ಭಗಳಲ್ಲಿ ಅವರೆಲ್ಲರೂ ಕೂಡ ನಾಮನಿರ್ದೇಶಿತರಾಗಿದ್ರು, ಬ್ರಿಟಿಷರಿಂದ ನಾಮನಿರ್ದೇಶಿತರಾಗಿದ್ರು. 1892ರಲ್ಲಿ 3 ಜನರನ್ನ ಮಾತ್ರ ಬ್ರಿಟಿಷ್ನವರು ಭಾರತೀಯರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಶಾಸನ ಸಭೆಗೆ. ಇಲ್ಲಿ ಪರೋಕ್ಷವಾದಂತ ರೀತಿಯಲ್ಲಿ ಭಾರತೀಯರನ್ನ ಪರೋಕ್ಷ ಚುನಾವಣೆಗಳ ಮೂಲಕ ಭಾರತೀಯರನ್ನ ಆಯ್ಕೆ ಮಾಡ್ತಾ ಇದ್ದಂತ ಕ್ರಮ ಇತ್ತು. ಈ ಚುನಾಯಿಸುವ ಹಕ್ಕು ಅಥವಾ ಚುನಾಯಿತಗೊಳ್ಳುವಂತ ವ್ಯಕ್ತಿಗಳು ವಿಶ್ವವಿದ್ಯಾಲಯಗಳಲ್ಲಿ ಆಯ್ಕೆ ಆಗ್ಬೇಕಾಗಿತ್ತು, ಮುನಿಸಿಪಾಲಿಟಿ ಬೋರ್ಡ್ಗಳಲ್ಲಿಂದ ಆಯ್ಕೆ ಆಗ್ಬೇಕಾಗಿತ್ತು, ಚುನಾಯಿತರಾಗಬೇಕಾಗಿತ್ತು. ಹಾಗೆ ಭೂ ಮಾಲೀಕರ ಸಂಘಗಳಿಂದ ಚುನಾಯಿತರಾಗಬೇಕಾಗಿತ್ತು. ವ್ಯಾಪಾರ ವಾಣಿಜ್ಯ ಮಳಿಗೆ ಏನಿತ್ತೋ ಅದರ ಒಂದು ಸಂಘಟನೆಗಳಿಂದ ಅವರು ನಾಮನಿರ್ದೇಶನವನ್ನ ಪಡಿಬೇಕಿತ್ತು. ಎಲ್ಲರಿಗೂ ಚುನಾಯಿತರಾಗುವ ಹಾಗೂ ಚುನಾವಣೆಯಲ್ಲಿ ಭಾಗವಹಿಸುವಂತ ಹಕ್ಕು ಇರಲೇ ಇಲ್ಲ. ಜಗತ್ತಿನಾದ್ಯಂತ ಈ ತರ ಎಲ್ಲರಿಗೂ ಒಂದು ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂತ ಹಕ್ಕು ಇರಲಿಲ್ಲ. ಇದು ಒಂಥರದ ವಿಕಾಸದ, ಚುನಾವಣೆಯ ವಿಕಾಸದ ಪ್ರಕ್ರಿಯೆ ಅಂತ ನಾವು ಭಾವಿಸ್ಕೊಳ್ಬಹುದಾಗಿದೆ. ತದನಂತರದಲ್ಲಿ ನಮ್ಮಲ್ಲಿ ಅನೇಕ ಸಾಮಾಜಿಕ ಏರುಪೇರುಗಳು, ವಿನ್ಯಾಸ ವ್ಯತ್ಯಯಗಳು ಹೀಗೆ ಇರುವಂತ ಒಂದು ದೇಶದ ಒಳಗೆ ನಮ್ಮ ಭಾರತದ ಸಂವಿಧಾನವನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ನಾವು ರಾಜಪ್ರಭುತ್ವಗಳ ಒಡೆತನದಿಂದ, ಬ್ರಿಟಿಷ್ ಹಿಡಿತದಿಂದ ಮುಕ್ತರಾಗಿ ಸ್ವಾತಂತ್ರ್ಯ ಗಳಿಸ್ಕೊಂಡಂತ ಸಂದರ್ಭದಲ್ಲಿ ನಾವು ಎಲ್ಲ ಜನ, ಇಡೀ ದೇಶದ ಜನ ಸೇರಿ ಸಂವಿಧಾನ ಸಭೆಯಲ್ಲಿ ಆಯ್ಕೆಯಾದಂತ ವ್ಯಕ್ತಿಗಳು ಸಂವಿಧಾನವನ್ನ ರಚನೆ ಮಾಡಿದ್ರು. ಆ ಸಂವಿಧಾನವನ್ನ ಎಷ್ಟು ಅದ್ಭುತವಾಗಿ ರಚನೆ ಮಾಡಿದ್ರು ಅಂತಂದ್ರೆ, ಅವರು ಸಂವಿಧಾನವನ್ನ ನಾವುಗಳೇ ನಮಗೋಸ್ಕರ ಮಾಡಿಕೊಂಡಂತ ಸಂವಿಧಾನ ಅನ್ನುವಂಥದ್ದನ್ನ ನಮ್ಮ ಸಂವಿಧಾನದ ಮುನ್ನುಡಿಯಲ್ಲಿ ಬಹಳ ಸುಂದರವಾಗಿ ಅದನ್ನ ಕಾಣಬಹುದಾಗಿದೆ. ಅದನ್ನ ಎಷ್ಟು ಅದ್ಭುತವಾದಂತ ವಿಚಾರವನ್ನ ಅದು ಹೇಳುತ್ತೆ ಅಂದ್ರೆ, ಇದುವರೆಗೆ ರಾಜ ಒಡೆತನಗಳು ರಾಜಾಳ್ವಿಕೆಯ ಮೂಲಕ ನಡೀತಾ ಇದ್ದಂತದ್ದು ಒಂದು ದೇಶ, ಒಂದು ಕಾನೂನು ವ್ಯವಸ್ಥೆ. ಇನ್ನು ಮುಂದೆ ಇದು ಪ್ರಜಾಪ್ರಭುತ್ವ, ಪ್ರಜೆಗಳೇ ಪ್ರಭುಗಳು ಅನ್ನುವಂತ ಮಹತ್ವದ ಒಂದು ಹೆಜ್ಜೆ ನಾವು ಈ ಸಂವಿಧಾನದ ಮೂಲಕ ಕಾಲಿಟ್ವು ಅನ್ನುವಂಥದ್ದು ವಿಶೇಷತೆ ಇದರದ್ದು. ಅಂದ್ರೆ ಜನಗಳಿಂದಲೇ ನಿರ್ಮಿತವಾಗುವಂತ ಕಾನೂನು, ಜನರಿಂದನೇ ಆಡಳಿತ, ಜನರಿಗಾಗಿಯೇ ಇರುವಂತ ಆಡಳಿತ ಅನ್ನೋದನ್ನ ಇದು ಸ್ಪಷ್ಟವಾಗಿ ಸೂಚಿಸುತ್ತೆ. ಹೀಗೆ ಇದರ ನಿರ್ಮಾಣ ಆಯಿತು. ಹಾಗಾಗಿ ಭಾರತ ಸಂಪೂರ್ಣವಾಗಿ ಅದು ಸ್ವಾತಂತ್ರ್ಯ ಯಾರ
ಒಂದು ಅಧೀನದಲ್ಲಿ ಇಲ್ಲ. ನಮ್ಮ ನಿರ್ಧಾರಗಳನ್ನ ನಾವೇ ತೆಗೆದುಕೊಳ್ಳುತ್ತೇವೆ, ನಮ್ಮ ಬದ್ಧತೆಗಳನ್ನ ನಾವೇ ಪೂರ್ಣ ಮಾಡಿಕೊಳ್ತೇವೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಭಾರತ ಅದು ಸಾರ್ವಭೌಮ ದೇಶವಾಗಿದೆ. ಅದರ ಒಳಗೆ ಕಂಡು ಬರುವಂತ ಮತ್ತು ಮಹತ್ತರವಾದಂತ ವಿಚಾರಗಳು ಅಂತಂದ್ರೆ ಇದು ಸಮಾನತೆಯನ್ನ ಎಲ್ಲ ಜನಗಳಲ್ಲಿ, ಭಾರತೀಯ ಜನರಲ್ಲಿ, ಎಲ್ಲ ನಾಗರಿಕರಿಗೂ ಕೂಡ ಸಮಾನತೆಯನ್ನ ಅದು ಪ್ರತಿಪಾದಿಸುತ್ತೆ. ಹಿಂದೆ ಈಗ ನ್ಯಾಯದ ವಿಚಾರವಾಗಿ ನಾವು ಯೋಚನೆ ಮಾಡುವಾಗ ಪ್ರದೇಶದಿಂದ ಪ್ರದೇಶಗಳಿಗೆ ವ್ಯತ್ಯಯಗಳಿತ್ತು. ವ್ಯಕ್ತಿಯಿಂದ ವ್ಯಕ್ತಿಗೆ ಆ ಒಂದು ನ್ಯಾಯ ಅನ್ನುವಂಥದ್ದು ಭಿನ್ನವಾಗಿ ಕಂಡು ಬರ್ತಾ ಇದ್ದದಿದೆ. ಆದರೆ ಇಲ್ಲಿ ನಾವು ಭಾರತ ಸ್ವಾತಂತ್ರ್ಯ ಗಳಿಸ್ಕೊಂಡಂತ ಸಂದರ್ಭದಲ್ಲಿ ಎಲ್ಲ ಪ್ರಜೆಗಳಿಗೂ ಒಂದೇ ರೀತಿಯಾದಂತೆ ನ್ಯಾಯವನ್ನ ಕೊಡುವಂತ ಒಂದು ಮಾದರಿ ನಾವು ಅಡಿಗಲ್ಲನ್ನ ಹಾಕ್ಕೊಂಡ್ವಿ. ಹಾಗಾಗಿ ಕಾನೂನನ್ನ ತೋರಿಸಿದಾಗ ಅದರ ಆ ಕಾನೂನಿನ ಮೂರ್ತಿ ಯಾವಾಗ್ಲೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರುವಂತದ್ದು. ಅಂದ್ರೆ ಯಾವ ವ್ಯಕ್ತಿಯೂ ಮುಖ್ಯ ಅಲ್ಲ, ಅದು ವಯಸ್ಸು, ಲಿಂಗ ಭೇದ ಅಥವಾ ಜಾತಿ ಭೇದ, ಧರ್ಮ ಭೇದ, ಇದೆಲ್ಲವನ್ನ ಮೀರಿದ ನ್ಯಾಯ ಅದರಲ್ಲಿ ಇರುತ್ತೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಈ ನಿಟ್ಟಿನಾದಂಥ ಸಮಾನತೆಯ ವಿಚಾರಗಳು ಬಹಳ ಮುಖ್ಯವಾದದ್ದು. ಅದರ ಜೊತೆಗೆ ಭ್ರಾತೃತ್ವ, ಇಡೀ ದೇಶಾದ್ಯಂತ ನಾವು ಈ ತರದ ಒಂದು ರೂಪದಲ್ಲಿ ಬದುಕಿದಾಗ ಮಾತ್ರ ದೇಶದ ಸಮಷ್ಟಿ ಬಲವಾಗುತ್ತೆ. ನಮ್ಮಲ್ಲಿ ಅಭಿಮಾನ, ಸ್ವಾಭಿಮಾನಗಳು ಮೂಡಿ ಬಂದು ನಮ್ಮ ದೇಶದ ಅಭಿವೃದ್ಧಿಯ ಕಡೆಗೆ ಚಲಿಸೋದಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇನ್ನೊಂದು ಮಹತ್ತರವಾದಂತ ವಿಚಾರ ಈ ನಮ್ಮ ಸಂವಿಧಾನ ನಮಗೆ ಕೊಟ್ಟದ್ದೇನು ಅಂತಂದ್ರೆ, ಚುನಾವಣೆಗಳಲ್ಲಿ ವಯಸ್ಕರ ಚುನಾವಣೆಯನ್ನ ಅಳವಡಿಸ್ಕೊಂಡದ್ದು. ಅವರು ಹಿರಿಯರಿರ್ಲಿ ಕಿರಿಯರಿರ್ಲಿ 18 ವರ್ಷ ದಾಟಿದ ನಂತರದಲ್ಲಿ ಯಾವುದೇ ವ್ಯಕ್ತಿ ಲಿಂಗಭೇದವಿಲ್ಲದೆ ಎಲ್ಲವನ್ನ ಮೀರಿ ಎಲ್ಲರೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗುವಂತ ಒಂದು ಕ್ರಮ ಅದು. ಸೊ ಒಬ್ಬ ವ್ಯಕ್ತಿಗೆ ಒಂದೇ ಮೌಲ್ಯದ ಓಟಿನ ಬೆಲೆ ಎಲ್ಲರನ್ನೂ ಮತ್ತೊಮ್ಮೆ ಸಮಾನರು ಅಂತ ಘೋಷಿಸುವಂತ ಒಂದು ಸಂದರ್ಭ ಇದು ಎಡೆ ಮಾಡಿಕೊಡ್ತು. ಹಾಗಾಗಿ ಎಲ್ಲರನ್ನೂ ಸಶಕ್ತರನ್ನಾಗಿ ಮಾಡ್ತು. ನಮ್ಮ ಇಚ್ಛಾಶಕ್ತಿಗಳನ್ನ ನಾವು ನಮ್ಮ ಪ್ರತಿನಿಧಿಗಳ ಮೂಲಕ ನಾವು ಈಡೇರಿಸಿಕೊಳ್ಳುವಂತ ಒಂದು ಸಂದರ್ಭ ಬಂತು. ಹಾಗಾಗಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅನ್ನುವಂಥದ್ದು ಈ ಸಂವಿಧಾನದ ಒಂದು ಬಹಳ ಮುಖ್ಯವಾದ ಭಾಗವಾಗಿ ಅಡಕವಾಗಿದೆ. ರೆಪ್ರೆಸೆಂಟೇಷನ್ಸ್ ಆಫ್ ಪೀಪಲ್ ಆಕ್ಟ್ ಅಂದ್ರೆ ಏನು ಅಂದ್ರೆ, ಪ್ರತಿನಿಧಿಗಳನ್ನ ಜನರೇ ಆಯ್ಕೆ ಮಾಡ್ತಾರೆ. ಜನಪ್ರತಿನಿಧಿಗಳು ಈ ಹಿಂದೆ ನಮಗೆ ನಾಯಕರಿರ್ತಾ ಇದ್ರು. ಈ ಹಿಂದೆ ಅವರ ವಿವೇಚನೆಗಳಿಗೆ ಅನುಗುಣವಾಗಿ ದೇಶಕ್ಕೆ ಏನಾಗಬೇಕು ಅನ್ನುವಂಥದ್ದು ಅವರು ತೀರ್ಮಾನ ತಗೊಳ್ತಾ ಇದ್ರು. ಆದ್ರೆ ಈಗ ಜನಪ್ರತಿನಿಧಿಗಳು ಅಂತ ನಿರ್ಧಾರ ಆದಾಗ ಜನಗಳು ಈ ದೇಶಕ್ಕೆ ನಮಗೆ ಏನಾಗಬೇಕಾಗಿದೆ ಅನ್ನೋದನ್ನ ಅವರು ಇಲ್ಲಿ ಹೇಳುವಂತ ಮೂಲಕ ನಮ್ಮ ಪ್ರತಿನಿಧಿಗಳು ಅವನ್ನ ಜಾರಿಗೊಳಿಸುವಂತ ಒಂದು ಪ್ರಯತ್ನದಲ್ಲಿ ತೊಡಗಿರ್ತಾರೆ ಅನ್ನುವಂಥದ್ದು. ಸೊ ಇದು ಇದರ ಬಹಳ ದೊಡ್ಡ ಬುನಾದಿ ಅಂತ ನಾನು ಭಾವಿಸಿದ್ದೀನಿ. ಸೊ ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಶಿಕ್ಷಣ, ವಿಜ್ಞಾನ, ವೈಚಾರಿಕತೆ, ಧರ್ಮ ಎಲ್ಲವನ್ನ ಅಳವಡಿಸ್ಕೊಳ್ತಾ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾಗಿರುವಂತ ನಿಯಮಗಳನ್ನೆಲ್ಲವನ್ನ ಎಲ್ಲರ ಏಳಿಗೆಗಾಗಿ ದುಡಿಯುವಂತ ಒಂದು ಧ್ಯೇಯೋದ್ದೇಶಗಳು ಈ ನಮ್ಮ ಸಂವಿಧಾನದಲ್ಲಿ ಅದು ಅಳವಡಿಕೆಯಾಗಿದೆ. ಹಾಗಾಗಿ ಇದು ಹೆಮ್ಮೆಯ ನಮ್ಮ ಒಂದು ನಿರ್ಧಾರಗಳು ಅನ್ನುವಂಥದ್ದು ಬಹಳ ಮುಖ್ಯವಾದಂತ ವಿಚಾರ. ಅಂಥದ್ದೊಂದು ನಿರ್ಧಾರಕ್ಕೆ ಕಾಲಿಟ್ಟಂತ, ಅಂಥದ್ದೊಂದನ್ನು ನಾವು ಅಳವಡಿಸಿಕೊಂಡು ಜಾರಿಗೊಳಿಸ್ಕೊಂಡಂತ ದಿನ, ಇಂಥದ್ದೊಂದು ಸುದಿನ ಅಂತ ನಾವು ಭಾವಿಸ್ತಾ ಎಲ್ಲರಿಗೂ ಕೂಡ ಈ ನಮ್ಮ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತೀನಿ. ನಮಸ್ಕಾರ.